ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. ಟಿಪ್ಪು ಹೆಸರು ಬಂದ್ರೆ ಸಾಕು ಅಲ್ಲಿ ವಿವಾದ ಶುರು ಅಂತಲೇ ಲೆಕ್ಕ ನಮ್ಮ ರಾಜ್ಯದಲ್ಲಿ. ಮತ್ತೆ ಈಗ ಟಿಪ್ಪು ಸುಲ್ತಾನ್ ವಾರ್ ಶುರುವಾಗಿದೆ ರಾಜ್ಯದಲ್ಲಿ. ಯಾವ ವಿಚಾರಕ್ಕೆ ಅಂತ ನೋಡ್ತಾ ಹೋದ್ರೆ ಏರ್ಪೋರ್ಟ್ ನಾಮಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರಕ್ಕೆ ಈಗ ಕಾರಣ ಆಗ್ತಾ ಇದೆ. ಟಿಪ್ಪು ತೂಫಾನ್ ಶುರುವಾಗಿರುವಂಥದ್ದು ನಿನ್ನೆ ನಡೆದಂತಹ ಸದನದಲ್ಲಿ ನಡೆದಂತಹ ಬೆಳವಣಿಗೆ ಇದೆ. ಏರ್ಪೋರ್ಟ್ಗೆ ನಾಮಕರಣ ಮಾಡುವಂತಹ ವಿಚಾರದ ಸಂದರ್ಭದಲ್ಲಿ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡುವಂತಹ ವಿಚಾರ, ಇದನ್ನ ಪ್ರಸ್ತಾಪಿಸಿದ್ರು ಶಾಸಕ ಪ್ರಸಾದ್ ಅಬ್ಬಯ್ಯ. ಅಲ್ಲಿ ನೋಡಿ ಶುರುವಾಯಿತು ಮತ್ತೆ ಟಿಪ್ಪು ಹೆಸರಿನಲ್ಲಿ ವಾರ್. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಹಾಗಿದ್ರೆ ಮತ್ತೆ ಟಿಪ್ಪು ಹೆಸರಲ್ಲಿ ಭಾರಿ ದೊಡ್ಡ ಸಮರನ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡೋದಕ್ಕೆ ಒತ್ತಾಯ ಏನ್ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಶಾಸಕರಿಂದ. ಕಾಂಗ್ರೆಸ್ ಶಾಸಕರ ಮನವಿಗೆ ಈಗ ಬಿಜೆಪಿ ನಾಯಕರು ಸೆಳೆದಿದ್ದಾರೆ. ರಾಜ್ಯದಲ್ಲಿ ಒಂದು ಲೆಕ್ಕದಲ್ಲಿ ತಣ್ಣಗಾಗಿತ್ತು ಧರ್ಮದಂಗಲ್, ಈಗ ಮತ್ತೆ ಸದನದ ಒಳಗೆ ಕಿಡಿ ಹತ್ತಿದೆ. ಅದು ಹೊರಗೂ ಕೂಡ ವ್ಯಾಪಿಸುವ ಎಲ್ಲ ಸುಳಿವು ಕೂಡ ಸಿಗ್ತಾ ಇದೆ. ವಿಧಾನಸಭೆಯಲ್ಲಿ ಟಿಪ್ಪು ಸುಲ್ತಾನ್ ದಂಗಲ್, ಏರ್ಪೋರ್ಟ್ ನಾಮಕರಣದ ಹೆಸರಿನಲ್ಲಿ ಶುರುವಾದಂತಹ ಗದ್ದಲ, ಇದು ಸದನದಲ್ಲಿ ಗದ್ದಲ ಶುರುವಾಯಿತು. ನಿನ್ನೆ 4 ಏರ್ಪೋರ್ಟ್ಗಳ ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಏನು ಘೋಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಂಗಳೂರು ಮೈಸೂರು ಏರ್ಪೋರ್ಟ್ಗೆ ಇನ್ನು ಚರ್ಚೆ ಆಗಬೇಕು ಅನ್ನುವಂಥ ಮಾತುಗಳು ಬರುತ್ತೆ. ಆಗ ಕಾಂಗ್ರೆಸ್ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಅವರು ಒಂದು ಕೋರಿಕೆ ನೀಡ್ತಾರೆ, ಆಗ್ರಹಿಸ್ತಾರೆ. ಅದು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ವಿಚಾರ. ಇದಕ್ಕೆ ಈಗ ವಿರೋಧ ಭಾರಿ ವ್ಯಕ್ತವಾಗ್ತಾ ಇದೆ. ಪ್ರತಿ ವರ್ಷ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಒಂದಲ್ಲ ಒಂದು ವಿವಾದ ಇರುತ್ತೆ. ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆಯಲ್ಲಂತೂ ಪ್ರತಿ ವರ್ಷವೂ ವಿವಾದ ಇದ್ದದ್ದೇ. ಅದರ ಜೊತೆಗೆ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಹೌದಾ ಅಲ್ವಾ, ಟಿಪ್ಪು ಸಾವು, ಪ್ರತಿಯೊಂದು ವಿಚಾರವೂ ಕೂಡ ಭಾರಿ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪಠ್ಯ ಪುಸ್ತಕದಲ್ಲೂ ಕೂಡ ಟಿಪ್ಪು ಪಾಠಕ್ಕೆ ಪರ ವಿರೋಧದ ಚರ್ಚೆಯಾಯಿತು. ಈಗ ಏರ್ಪೋರ್ಟ್ ನಾಮಕರಣದ ವಿಚಾರ, ಟಿಪ್ಪು ಸುಲ್ತಾನ್ಗೆ ಮೈಸೂರು ಹುಲಿ ಎನ್ನುವಂತಹ ಬಿರುದಿಗೂ ಕೂಡ ಪರ ವಿರೋಧದ ಚರ್ಚೆ ಇದೆ. ಒಟ್ಟಾರೆ ಟಿಪ್ಪು ಸುಲ್ತಾನ್ ಹೆಸರು ಬಂತು ಅಂತಂದ್ರೆ ಅಲ್ಲಿ ಭಾರಿ ವಿರೋಧ ಚರ್ಚೆ ಇದ್ದೇ ಇದೆ ಅಂತಲೇ ಲೆಕ್ಕ. ಮತ್ತೆ ಇದು ಮರುಕಳಿಸಿದೆ. ಅದರಲ್ಲೂ ಕೂಡ ಸದನದಲ್ಲಿ ಗದ್ದಲ ಏರ್ಪಟ್ಟಿದೆ. ಅದು ಈಗ ಸದನದ ಹೊರಗೂ ಕೂಡ ವ್ಯಾಪಿಸುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಪ್ರಸ್ತಾಪ ಏನಿದೆ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಅವರ ಹೆಸರಿಡಿ ಅನ್ನೋದು, ಇದು ಈಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಬಹುಶಃ ಬಿ ಜೆ ಪಿಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು. ಟಿಪ್ಪು ಅನ್ನುವಂಥವ್ರು ಒಬ್ಬ ರಾಷ್ಟ್ರಪ್ರೇಮಿ, ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಮೈಸೂರು ಆಂಗ್ಲೋ 3 ಯುದ್ಧಗಳನ್ನು ಮಾಡಿದಂಥದ್ದು, ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ. ಆದರೆ ಬಿ ಜೆ ಪಿಯವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಯಾವತ್ತೂ ಕೂಡ ಮಾಡ್ತಾರೆ. ನಾವು ಅವರ ಹೆಸರು ಭಾಳ ಸೂಕ್ತ ಅಂತೇಳಿ ಪ್ರಪೋಸ್ ಮಾಡಿದ್ದೀವಿ. ಅದನ್ನು ನಾವು ಕೂಡ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ. ಜಯಂತಿ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಮಾಡಬೇಕು. ಒಬ್ಬ ರಾಷ್ಟ್ರ ನಾಯಕನ ಒಂದು ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನ ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಒಂದು ವೇಳೆ ಆ ಹೆಸರು ಬಂದ್ರೆ ನಾವು ಹೋರಾಟವನ್ನ ಮಾಡ್ತೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡಿರ್ತಕ್ಕಂಥವ್ರು, ಧ್ವಂಸ ಮಾಡಿರ್ತಕ್ಕಂಥವ್ರು, ದೇವಾಲಯಗಳನ್ನ ದೋಚಿರ್ತಕ್ಕಂಥವ್ರು, ಮತಾಂತರ ಮಾಡಿರ್ತಕ್ಕಂಥವ್ರು, ಅಂತ ಧರ್ಮ ವಿರೋಧಿ ಮತಾಂಧ ವ್ಯಕ್ತಿಯ ಹೆಸರನ್ನ ಇಡೋದಕ್ಕೆ ನಾವು ಬಿಡೋದಿಲ್ಲ. 4ನೇ ಕೃಷ್ಣರಾಜ ಒಡೆಯರ್ ನಮ್ಮ ಕರ್ನಾಟಕ ರಾಜ್ಯವನ್ನ ಕಟ್ಟಿರ್ತಕ್ಕಂಥವ್ರು, ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥವ್ರು, ತಮ್ಮ ಮನೆಗೆ ದುಡ್ಡಿಲ್ಲ ಅಂತ ಹೇಳಿ ತಮ್ಮಲ್ಲಿತ್ತಂತ ಒಡವೆಗಳನ್ನೆಲ್ಲವನ್ನು ಕೂಡ ಮಾರಾಟ ಮಾಡಿ ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥ 4ನೇ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನ ಇಡ್ಲಿ, ಸರ್ ಎಂ ವಿಶ್ವೇಶ್ವರಯ್ಯವರ ಹೆಸರು ಇಡ್ಲಿ. ಈ ಹೆಸರುಗಳನ್ನ ಬಿಟ್ಟು ಬೇರೆ ಹೆಸರು ಇಡೋದನ್ನ ಎಸ್, ಟಿಪ್ಪು ವಿಚಾರ ಈಗ ಮತ್ತೆ ವಿವಾದಕ್ಕೆ ಕಾರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಗ್ಗೆ ಚರ್ಚೆ ಆರಂಭಿಸೋಣ. ಮೊದಲಿಗೆ ನಮ್ಮ ಅತಿಥಿಗಳನ್ನು ಸ್ವಾಗತಿಸೋಣ. ನಮ್ಮೊಂದಿಗೆ ಬಿಜೆಪಿ ವಕ್ತಾರರಾದಂತಹ MR ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ಮುಸ್ಲಿಂ ಮುಖಂಡರಾದಂತಹ ರಿಯಾಜ್ ಅಹಮದ್ ಕೂಡ ಜಾಯ್ನ್ ಆಗಿದ್ದಾರೆ. ರಿಯಾಜ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ವೆಂಕಟೇಶ್ ಅವರೇ, ಟಿಪ್ಪು ಸುಲ್ತಾನ್ ಹೆಸರು ಬಂತು ಅಂತಂದ್ರೆ ಅಲ್ಲೊಂದು ವಿವಾದ, ಅಲ್ಲೊಂದು ಚರ್ಚೆ ಶುರು ಅಂತಲೇ ಲೆಕ್ಕ ಅನ್ನುವಂತಾಗಿದೆ ನಮ್ಮ ರಾಜ್ಯದಲ್ಲಿ. ಈಗ ಮತ್ತೆ ಏರ್ಪೋರ್ಟ್ ನಾಮಕರಣ ವಿಚಾರಕ್ಕೆ ಒಂದು ಪ್ರಸ್ತಾಪ ಬಂದಿದೆ, ಅಷ್ಟಕ್ಕೆ ಶುರು. ಅಂದ್ರೆ ಒಟ್ಟಾರೆ ಟಿಪ್ಪು ಸುಲ್ತಾನ್ ಹೆಸರು ಎಲ್ಲೂ ಬರಬಾರ್ದು ಅಂತಲ್ಲ ಬಿಜೆಪಿಯ ನಿಲುವು? ಇಲ್ಲ, ಹಂಗಲ್ಲ ನೋಡಿ. ನಮ್ಮ ರಾಜ್ಯದ ದುರ್ದೈವವೋ ಏನೋ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಇಂಥ ಅನಗತ್ಯ ವಿವಾದಗಳಿಗೆ ರೆಕ್ಕೆ ಪುಕ್ಕ ಬರುವಂಥದ್ದು, ಇಂಥ ಒಂದು ಮುಸ್ಲಿಂ ತುಷ್ಟೀಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರನ್ನು ಓಲೈಕೆ ಮಾಡುವಂಥ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನ ಪದೇ ಪದೇ ಈ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರತಕ್ಕಂಥದ್ದು. ಇದು ಒಂದು ಒಟ್ಟಾರೆ ರಾಜ್ಯದ ಹಿತದೃಷ್ಟಿಯಿಂದ ಇದು ಸರಿಯಾದಂಥ ಕ್ರಮ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಒಬ್ಬ ಶಾಸಕರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರು, ನಾನು ಏನು ಮಾತಾಡ್ತಾ ಇದ್ದೀನಿ, ಇದು ಯಾವ ಸಂದೇಶವನ್ನು ಕೊಡ್ತದೆ, ಹೇಗೆ ಈ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತದೆ ಅನ್ನುವಂಥದ್ದನ್ನೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವರು ಹೇಳಿಕೆಯನ್ನು ಕೊಡಬೇಕಾಗ್ತದೆ. ಅದು ಸದನದ ಒಳಗಡೆ ಇವರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಂತದ್ದು. ಇವತ್ತು ಉದ್ದೇಶ ಏನು ಅಂತೀರಿ? ಇವತ್ತು ನೋಡಿ, ಸ್ವಲ್ಪ ನಾವು ಹಿನ್ನೆಲೆಗೆ ಹೋಗೋದೇ ಆದ್ರೆ, ಇವತ್ತು ಒಟ್ಟಾರೆಯಾಗಿ ಟಿಪ್ಪು ಸುಲ್ತಾನನ ನರಮೇಧ, ಮತಾಂಧತೆ ವಗೇರೆ ವಗೇರೆ ಒಂದಷ್ಟು ಸಾಕಷ್ಟು ವಿಷಯಗಳು ಈಗಾಗಲೇ ಸಾಕಷ್ಟು ಈ ಬಗ್ಗೆ ಚರ್ಚೆಗಳಾಗೋಗಿದ್ದಾವೆ. ಹಾಗಾಗಿ ಮತ್ತೆ ನಾವು ಅದನ್ನ ಪುನರಾವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ನಾನು ಅನ್ಕೊಂಡಿದ್ದೇನೆ. ಆದ್ರೆ ಒಟ್ಟಾರೆಯಾಗಿ ಟಿಪ್ಪು ಸುಲ್ತಾನ್ ಒಬ್ಬ ವಿವಾದಿತ ವ್ಯಕ್ತಿ ಅನ್ನುವಂಥದ್ದು, ಈ ವಿವಾದ ಸೃಷ್ಟಿಯಾಗ್ಲಿಕ್ಕೆ ಕಾರಣ ಆದದ್ದು ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಕೊಟ್ಟಂತಹ ಒಂದು ಪ್ರಸ್ತಾಪ. ಈಗ ಖುದ್ದು ಕಾಂಗ್ರೆಸ್ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ಎಸ್ ಸರ್, ಇವಾಗ ಮೈಸೂರು ಏರ್ಪೋರ್ಟ್ ತಾವೊಂದು ಪ್ರಸ್ತಾಪ ಇಟ್ರಿ, ಟಿಪ್ಪು ಸುಲ್ತಾನ್ ಅವರ ಹೆಸರಿಡಬೇಕು ಅಂತ. ಯಾಕೆ ಸರ್ ಟಿಪ್ಪು ಸುಲ್ತಾನ್ ಮೇಲೆ ಅಷ್ಟೊಂದು ಪ್ರೀತಿ ಅಂತ? ನಿಜ, ಟಿಪ್ಪು ಸುಲ್ತಾನ್ ಒಬ್ಬ ರಾಷ್ಟ್ರ ಪ್ರೇಮಿ, ಒಬ್ಬ ರಾಷ್ಟ್ರ ನಾಯಕ. ಇವತ್ತು ಅವ್ರದ್ದು ಮೈಸೂರಿಗೆ ತನ್ನದೇ ಆದಂತ ವಿಶೇಷ ಕೊಡುಗೆ ಇದೆ. ಅಲ್ಲ, ಆದ್ರೆ ಬಹಳ ನಿಮ್ಮ ಸೋಷಲ್ ಅಲ್ಲ ಸರ್, ಇವಾಗ ಪ್ರಮುಖವಾಗಿ ಯಾಕೆ ಒಂದು ಅಚ್ಚರಿ ಮತ್ತೊಂದು ವಿವಾದಕ್ಕೆ ಕಾರಣ ಆಗುವಂತಹ ವ್ಯಕ್ತಿ ಅನ್ನೋ ಗೊತ್ತಿದ್ದು ಕೂಡ ಹೇಳಿಸಲು ಪ್ರಸ್ತಾಪಿಸೋದಕ್ಕೆ ಒಂದು ಪ್ರಶ್ನೆ ಬರ್ತಾ ಇರೋದು. ತಾವು ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರಿದ್ದೀರಿ. ತಾವು ಮೈಸೂರು ಭಾಗದ ಶಾಸಕರುಗಳಿಗೆ, ಹಳೆ ಮೈಸೂರು ಭಾಗದ ಶಾಸಕರಾಗ್ಲಿ ಯಾರು ಪ್ರಸ್ತಾಪ ಮಾಡಲಿಲ್ಲ. ಆದ್ರೆ ತಮ್ಮ ಕಡೆಯಿಂದ ಈ ಪ್ರಸ್ತಾಪ ಬಂತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕುತೂಹಲ ಅಷ್ಟೇ. ಅಲ್ಲಿ ಮೈಸೂರು ಏರ್ಪೋರ್ಟ್ಗೂ ತಾವು ಅದಕ್ಕೆ ಪ್ರಸ್ತಾಪಿಸ್ತಾ ಇರೋದಕ್ಕೂ ಏನು ಸಂಬಂಧ ಅಂತ, ತಮಗೆ ಯಾಕೆ ಅಷ್ಟು ಪ್ರೀತಿ ಅನ್ನೋದು ಪ್ರಶ್ನೆ ಅಂತ ಕೇಳಬಾರ್ದು ಅಂತಲ್ಲ. ಅವರ ಪಾಲಿಗೆ ಅದು ಎಲ್ಲೋ ಒಂದ್ ಕಡೆ ಒಂದ್ ನಿಮಿಷ ಅವರ ಪಾಲಿಗೆ ಅದು ವಿವಾದಾತ್ಮಕ ಆಗಿರ್ಬೋದು. ನನ್ನ ಪಾಲಿಗೆ ಟಿಪ್ಪು ಅನ್ನುವಂಥ ಒಬ್ಬ ರಾಷ್ಟ್ರ ಪ್ರೇಮಿ, ಬಹಳ ದೊಡ್ಡದಾದಂಥ ಕೊಡುಗೆ ಇದೆ. ಮತ್ತು ವಿಶೇಷವಾಗಿ ದಲಿತ ಸಮಾಜಕ್ಕೂ ಕೂಡ ತನ್ನದೇ ಆದಂಥ, ಹಿಂದುಳಿದ ವರ್ಗ ದಲಿತ ಸಮಾಜಕ್ಕೂ ಕೂಡ ತನ್ನದೇ ಆದಂಥ ಕೊಡುಗೆ ಇದೆ. ಆ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಕೂಡ ಅದರ ಹೆಸರಿಡುವುದರಲ್ಲಿ ಬಹಳ ಸೂಕ್ತ ಅನ್ನುವಂಥದ್ದು ಪ್ರಸ್ತಾಪ ಮಾಡಿದ್ದೀನಿ. ನಿಮ್ಮ ಹೇಳಿಕೆಯ ಪ್ರಕಾರ ಯಾಕೆ ಮೈಸೂರು ಶಾಸಕರೇ ಅದನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು, ನೀವ್ಯಾಕೆ ಪ್ರಸ್ತಾಪ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ರಿ. ನಾನು ಒಬ್ಬ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕನಾದ ಮೇಲೆ ಬರೇ ನಾನು ಯಾವುದೇ ಕಾನೂನುಗಳ ಬಗ್ಗೆ ಮಾತನಾಡುವುದಾಗ್ಲಿ, ಹಕ್ಕುಗಳ ಬಗ್ಗೆ ಮಾತನಾಡುವುದಾಗ್ಲಿ, ಯಾವುದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡುವುದಾಗ್ಲಿ, ಬರೇ ನಾನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರಕ್ಕೆ ಮಾತ್ರ ಸೀಮಿತನಾಗಿಲ್ಲ. ಇಡೀ ರಾಜ್ಯದ ಆಗು ಹೋಗುಗಳ ಬಗ್ಗೆ ಮತ್ತು ರಾಜ್ಯದ ಒಳಿತಿಗೆ ಯಾವ ರೀತಿ ನನ್ನ ಅಭಿಪ್ರಾಯ ಕೊಡಬೇಕು ಅನ್ನುವಂಥದ್ದು ಅದು ನನ್ನ ಅಭಿಪ್ರಾಯ. ನನಗೆ ಯಾವುದು ಅಲ್ಲ, ಖಂಡಿತ ಅದರಲ್ಲಿ ತಪ್ಪೇನಿದೆ ಹೇಳಿ. ಅಲ್ಲ, ಅಂದ್ರೆ ಎಲ್ಲೂ ವಿವಾದ ಸೃಷ್ಟಿಯಾಗತ್ತೆ, ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತೀವಿ, ಗೊತ್ತಿದ್ದು ಬೇಕಂತಲೇ ಈ ಹೆಸರನ್ನ ಹೇಳಿದ್ದ ಅನ್ನುವಂಥದ್ದು ವಿಪಕ್ಷಗಳು ವಾದ. ನೋಡಿ ಈಗ ಯಾವತ್ತು ಕೂಡ ಅವರು ಮುಸಲ್ಮಾನರ ಬಗ್ಗೆ, ಒಂದು ಸಮಾಜದ ಬಗ್ಗೆ, ಒಂದು ಧರ್ಮದ ಬಗ್ಗೆ ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಅವರಿಗೆ ವಿವಾದಾತ್ಮಕ ಆಗಿ ಕಾಣ್ತದೆ.
ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸರ್ವ ಜಾತಿ ಧರ್ಮಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಒಬ್ರು ಮೇಲು ಕೀಳು ಅನ್ನುವಂಥದ್ದಿಲ್ಲ. ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಮೆರೆದಂತಹದ್ದು, ನೂರಾರು ಜಾತಿ ನೂರಾರು ಧರ್ಮಗಳೆಲ್ಲವೂ ಕೂಡ ಇದೆ. ಆದ್ರೆ ಓಲೈಕೆ ವಿವಿಧತೆಯಲ್ಲಿ ಏಕತೆಯನ್ನು ಎಲ್ಲೋ ಒಂದು ಕಡೆ ತುಷ್ಟೀಕರಣ ಮಾಡ್ತಿದ್ದೀರಿ ಅಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ನೀವು ಅವರು ಓಲೈಕೆ ಅಂತ ಹೇಳ್ತಾರೆ, ನಾನು ಯಾವುದು ವಾಸ್ತವಾಂಶ ಇದೆ, ನಿಜವಾದಂತ ಸ್ಥಿತಿಗತಿಗಳು ಏನಿದೆ, ನಿಜವಾದಂತ ಇತಿಹಾಸ ಏನಿದೆ, ಅದ್ರ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವರು ವಿವಾದಾತ್ಮಕ ಯಾವ ಹೇಳಿಕೆಗಳು ಕೂಡ ಕೊಟ್ಟರು ಕೂಡ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡುವಂಥದ್ದು, ಒಂದು ಜಾತಿಯನ್ನು ಟಾರ್ಗೆಟ್ ಮಾಡುವಂಥದ್ದು, ಈ ರೀತಿಯ ಅವರ ಭಾವನೆಗಳಿದೆ. ಅದ್ರ ಮೇಲೆ ಅವರ ಜೀವನ, ಅದ್ರ ಮೇಲೆ ಅವರ ರಾಜಕೀಯ, ಗೊತ್ತಿರುತ್ತೆ. ತಮಗ್ ಗೊತ್ತಿರುತ್ತೆ ಈ ಹಿಂದೆ ನಡೆದಂತಹ ಬೆಳವಣಿಗೆಗಳು ನೋಡ್ತಾ ಹೋದಾಗ ಕೂಡ ಟಿಪ್ಪು ಸುಲ್ತಾನ್ ಹೆಸರು ಬಂತು ಅಂತಂದ್ರೆ ಅಲ್ಲೊಂದು ವಿವಾದ ಸೃಷ್ಟಿ ಆಯ್ತು ಅಂತಲೇ ಅರ್ಥ ಅನ್ನಂಗೆ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಪಠ್ಯ ಪುಸ್ತಕದ ವಿಚಾರ ಇರ್ಬೋದು, ರೈಲ್ವೆ ವಿಚಾರ ಇರ್ಬೋದು, ಯಾವ ವಿಚಾರ ತೆಗೆದುಕೊಳ್ಳಿ, ಜಯಂತಿ ವಿಚಾರ ಇರ್ಬೋದು, ಎಲ್ಲದಕ್ಕೂ ಕೂಡ ಟಿಪ್ಪು ಸುಲ್ತಾನ್ ಹೆಸರು ಬಂತು ಅಂದ್ರೆ ಅಲ್ಲೊಂದು ಆಕ್ರೋಶ, ಅಲ್ಲೊಂದು ವಿರೋಧ ವ್ಯಕ್ತ ಆಗತ್ತೆ. ಇಷ್ಟೊಂದು ವಿರೋಧ ಇರುವಂತ ಸಂದರ್ಭದಲ್ಲೂ ಕೂಡ ಮತ್ತೆ ಕೇಳಿ ಬರುತ್ತಲ್ಲ, ಅದು ಅಚ್ಚರಿ ಅಂತ ಅಷ್ಟೇ. ಮೇಡಮ್, ನಾನು ಕೇಳಿ ಹೇಳ್ತೀನಿ. ಈಗ ಆಯ್ತು, ನೀವು ಈ ಹೆಸರು ಕೇಳಿದ್ರೆ ವಿವಾದಾತ್ಮಕ ಆಗುತ್ತೆ, ಸೃಷ್ಟಿ ಆಗುತ್ತೆ ಅಂತ ತಾವೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ರಿ. ಈ ಹಿಂದೆ ಯಡಿಯೂರಪ್ಪನವರು ಅಲ್ಲಲ್ಲಮ್ಮ, ನಾನು ಹೇಳೋದು ಕೇಳಿ ಅಮ್ಮ. ಹಿಂದೆ ಬಿಜೆಪಿ ಎಂತೆಂತ ಬಹಳ ದೊಡ್ಡ ಮುಖಂಡರು, ಆರ್ ಅಶೋಕ್ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಯತ್ನಾಳ್ ಅವ್ರು ಇರ್ಬೋದು, ಟಿಪ್ಪುನ ಟೋಪಿ ಹಾಕೊಂಡು ಖಡ್ಗ ಇಟ್ಕೊಂಡು ಮೆರೆದಂತವ್ರಲ್ವಾ. ಟಿಪ್ಪು ಒಬ್ಬ ರಾಷ್ಟ್ರ ಪ್ರೇಮಿ ಅಂತೇಳಿ ಬಹಳ ದೊಡ್ಡದಾಗಿ ಭಾಷಣ ಕೊಟ್ಟಂತವ್ರಲ್ವಾ. ಇತಿಹಾಸ ಪುಟದಲ್ಲಿ ಹಿಂದಿನಿಂದ ಬಂದಂತದ್ದು, ಮಕ್ಕಳು ಓದ್ಕೊಂಡು ಬಂದಂತದ್ದಲ್ವಾ. ಈಗೇಕೆ ಏಕಾಏಕಿ ಟಿಪ್ಪುನ ಬೇರೆ ರೀತಿ ಇತಿಹಾಸವನ್ನು ತಿರುಚುವಂತ ಕೆಲಸ ಈಗ್ಯಾಕೆ ಮಾಡ್ತಾ ಇದ್ದಾರೆ? ಅಂದ್ರೆ ಅವ್ರು ವಿರೋಧಿಸ್ತಾ ಇದ್ದಾರೆ, ನಿಜಕ್ಕೂ ಅವರು ಒಬ್ಬ ಮಹಾನ್ ನಾಯಕ ಅನ್ನುವಂತ ಕಾರಣಕ್ಕಾಗಿ ನಾನು ಹೇಳೋದು ಕೇಳಿ. ಟಿಪ್ಪು ಮಹಾನ್ ನಾಯಕ. ಆಂಗ್ಲೋ ಮೈಸೂರು 2 ಬಾರಿ ಯುದ್ಧದಲ್ಲಿ ಬ್ರಿಟಿಷರ್ನು ಬಹಳ 3ನೇ ಯುದ್ಧದಲ್ಲಿ ಹಿಮ್ಮೆಟ್ಟಿಸಿದ್ದು, 4ನೇ ಒಂದು ಯುದ್ಧದಲ್ಲಿ ಅವರು ಪ್ರಾಣ ಅರ್ಪಣೆ ಮಾಡಿದ್ದಂಥದ್ದು, ತನ್ನ ಮಕ್ಕಳನ್ನು ಒತ್ತೆ ಇಡುವಂತಹ ದೊಡ್ಡ ತ್ಯಾಗ. ಅಂದಿನ ಸಂದರ್ಭದಲ್ಲಿ ಆ ಭಾಗದ ಒಂದು ಆರ್ಥಿಕ ಒಂದು ಎಕನಾಮಿ ಇಂಪ್ರೂವ್ ಮಾಡಿದಂತದ್ದೆಲ್ಲ ಕೂಡ ನಮಗೆ ಗೊತ್ತಿದೆ. ಸಾಂಬಾರ್ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ದು. ಒಂದು ನಿಮಿಷ. ಹೇಳಿ ಸರ್. ಅಲ್ಲ ನಾನು ಹೇಳೋದು, ವಿಶ್ವೇಶ್ವರಯ್ಯ ಹೆಸರಿಡ್ಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ. ವಿಶ್ವೇಶ್ವರ ಹೆಸರು ಬೇರೆ ಬೇರೆ ಅಣೆಕಟ್ಟುಗಳಿಗೆ ಇಟ್ಟಿದ್ರಿ, ಬೇರೆ ಬೇರೆ ಮುಖಂಡರು ಎಲ್ಲರ ಹೆಸರಿಟ್ಟಿದ್ರಿ. ಟಿಪ್ಪುನ ಹೆಸರಿಟ್ಟಾಗೆ ನಿಮ್ಗೆ ಯಾಕೆ ತೊಂದರೆ ಆಗ್ತದೆ? ಕೇಳೋಣ ಸರ್. ಇಲ್ಲಿ ಅವ್ರ ಹೆಸರು ತಮ್ಮನ್ನೇ ಪ್ರಶ್ನಿಸ್ತಾ ಇದ್ದಾರೆ ಸರ್. ನಾನು ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು ಟಿಪ್ಪು ಹೆಸರನ್ನ ಇಡಬೇಕು ಅನ್ನುವಂತ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ನಮ್ಮ ತಕರಾರಿಲ್ಲ. ನಾನು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ವಿಷಯ ಏನಂತಂದ್ರೆ, ನೀವು ಒಬ್ರು ಹುಬ್ಬಳ್ಳಿ ಧಾರವಾಡದ ಭಾಗದ ಶಾಸಕರಾಗಿ ಆ ಭಾಗದ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇರ್ತಕ್ಕಂಥದ್ದನ್ನ ಆ ಸದನವನ್ನ ಸದುಪಯೋಗ ಮಾಡಿಕೊಳ್ಳುವಂತ ಎಲ್ಲಾ ಅವಕಾಶಗಳು ನಿಮ್ಗಿದ್ರೂ ಸಹ ಅದನ್ನು ಬಿಟ್ಟು ಹಳೆ ಮೈಸೂರು ಭಾಗದ ಏರ್ಪೋರ್ಟ್ಗೆ ಬಂದು ಟಿಪ್ಪು ಹೆಸರಿಡಿ ಅನ್ನುವಂತ ಸದನದ ಕಲಾಪವನ್ನ ನೀವು ವ್ಯರ್ಥವಾಗಿ ಅದನ್ನ ಯೂಸ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ನಿಮಗೆ ಮುಸ್ಲಿಂ ನಾಯಕರುಗಳ ಹೆಸರೇ ಇಡಬೇಕು ಅನ್ನುವಂಥದ್ದೇ ನಿಮ್ಮ ವಿತಂಡವಾದವಾಗೋದಾದ್ರೆ, ನಿಮಗೆ ಡಾಕ್ಟರ್ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ ನಿಮಗೆ ನೆನಪು ಬರಲ್ಲ. ಇದೇ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಕರೀಂ ಖಾನ್ ಇವ್ರಿಗೆ ನೆನಪು ಬರಲ್ಲ. ಆಮೇಲೆ ಅಬ್ದುಲ್ ಕಲಾಂ, ಮೌಲಾನಾ ಆಜಾದ್ ಅವ್ರು ಇವ್ರಿಗೆ ನೆನಪು ಬರೋದಿಲ್ಲ. ಆಮೇಲೆ ಈ ರಾಜ್ಯವನ್ನ ನೀವಾಗ್ಲೇ ಪ್ರಾರಂಭದಲ್ಲೇನೆ ಪ್ರಸ್ತಾಪ ಮಾಡ್ದಂಗೆ
ಈ ರಾಜ್ಯವನ್ನ ಕಟ್ಟಲಿಕ್ಕೆ ಸಾಕಷ್ಟು ತಮ್ಮ ಸ್ವಂತ ಒಡವೆಗಳನ್ನ ತಗೊಂಡೋಗಿ ಅಡ ಇಟ್ಟು ಅಣೆಕಟ್ಟನ್ನ ಕಟ್ಟೋದಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಂತವ್ರು. ಮೈಸೂರು ಮಹಾ ಸಂಸ್ಥಾನದ ಯಾವ ಮಹಾರಾಜರ ಹೆಸರು ನಿಮಗೆ ನೆನಪು ಬರೋದಿಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರು ನಿಮಗೆ ನೆನಪು ಬರೋದಿಲ್ಲ. ನಮಗೆ ಈ ತರ ಸಾಕಷ್ಟು ಹೆಸರುಗಳು, ನಿಮಗೆ ಮುಸ್ಲಿಂ ನಾಯಕರುಗಳ ಹೆಸರೇ ಇಡಬೇಕು ಅಂದ್ರೂ ನಿಮಗೆ ಸಾಕಷ್ಟು ಬೇರೆ ಬೇರೆ ಹೆಸರುಗಳಿದಾವೆ. ಮತ್ತೆ ನಿಜವಾಗ್ಲೂ ನಿಮಗೆ ಈ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು, ಯಾವುದೇ ರೀತಿಯ ಇಂಥ ಗೊಂದಲಗಳನ್ನ ವಿವಾದಗಳನ್ನ ನಾವು ಸೃಷ್ಟಿ ಮಾಡಬಾರ್ದು ಅನ್ನುವಂಥದ್ದೇನೆ ನಿಮ್ಮ ಮನಸ್ಥಿತಿ ಆಗಿದ್ದರೆ ಆದ್ರೆ ನಿಮಗೆ ಬೇಕಾದಷ್ಟು ಹೆಸರುಗಳು, ಮೈಸೂರು ಪ್ರಾಂತ್ಯದ ಹೆಸರುಗಳೇ ಬೇಕಾದಷ್ಟಿದೆ. ಆದ್ರೆ ಇದೆಲ್ಲವನ್ನ ಬಿಟ್ಟು ನೀವು ನಿಮ್ಮ ಅಮೂಲ್ಯವಾದಂತ ಸಮಯವನ್ನ, ಸದನದ ಸಮಯವನ್ನ ಈ ರೀತಿಯಲ್ಲಿ ಪ್ರಸ್ತಾಪ ಮಾಡುವಂತದ್ದು ಏಕೆ? ಇದ್ರ ಹಿಂದೆ ನಿಮ್ದು ಒಂದಷ್ಟು ಷಡ್ಯಂತ್ರ ಮತ್ತು ಇದೊಂದಷ್ಟು ವಿವಾದ ಆಗ್ಲಿ, ನಾನೊಂದಷ್ಟು ಹೈಲೈಟ್ ಆಗಬೇಕು, ಇದೊಂದಷ್ಟು ತಾಜಾ ಸುದ್ದಿಯಾಗಿ ಇನ್ನೊಂದಷ್ಟು ನನ್ನ ಚಲಾವಣೆ ಇರಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ ಅಂತ ನಾನು ಅನ್ಕೊಂಡಿರೋದು. ಪ್ರಸಾದ್ ಅಬ್ಬಾಯಿ ಅವರೇ ಭಾರಿ ಗಂಭೀರ ಆರೋಪ ಮಾಡ್ತಾರೆ. ಮೋಟಿವ್ ಏನು ಕೇಳ್ತಿದ್ದಾರೆ, ಹೈಲೈಟ್ ಆಗಿ ಹೆಸರನ್ನ ಹೇಳಿದ್ರಿ ಅಂತ. ಓಕೆ, ನಾನು ಕೇಳಿ ಮೇಡಮ್, ನಾನು ಹೇಳ್ತೀನಿ. ಎಸ್ ಸರ್. ಸದನದಲ್ಲಿ ಉತ್ತರ ಕರ್ನಾಟಕದ ವಿಚಾರವಾಗಿ ಏನೇನು ಪ್ರಸ್ತಾಪ ಮಾಡಬೇಕು, ಏನೇನು ನನ್ನ ಬೇಡಿಕೆಗಳಿವೆ ಅವೆಲ್ಲವೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಒಂದ್ ನಿಮಿಷ, ದಲಿತರ ವಿಚಾರದಲ್ಲಿ ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದೀನಿ. ನಾನಾಗೆ ಇದನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಿರ್ಲಿಲ್ಲ. ಈಗ ನಿಮಗೆ ನಮ್ಮ ಹುಬ್ಬಳ್ಳಿ ಏರ್ಪೋರ್ಟಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಪ್ರಸ್ತಾಪ ಆಯಿತು. ಬೆಳಗಾವಿ ಏರ್ಪೋರ್ಟಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಪ್ರಸ್ತಾಪ ಆಯಿತು. ಆಯ್ತಾ? ಅಲ್ಲ, ನಾನು ಹೇಳೋದು ಕೇಳಿ, ಅದನ್ನ ನಾನು ಕೂಡ ವೆಲ್ಕಮ್ ಮಾಡಿದೀನಿ. 4 ಏರ್ಪೋರ್ಟ್ಗಳಿಗೆ ತಾವು ಏನು ಹೆಸರನ್ನು ಮಾಡಿದಿರಿ ಅದನ್ನ ನಾನು ವೆಲ್ಕಮ್ ಮಾಡಿ, ಜೊತೆಗೆ ಟಿಪ್ಪುನ ಹೆಸರು ಮೈಸೂರಿಗೆ ಇಡೋದ್ರಿಂದ ಬಹಳ ಸೂಕ್ತ ಅನ್ನುವಂಥದ್ದು ಕೂಡ ನನ್ನ ಒಂದು ಅಭಿಪ್ರಾಯವನ್ನು ಒಂದೇ ಬರೇ 30 ಸೆಕೆಂಡಿನಲ್ಲಿ ನನ್ನ ಪ್ರಸ್ತಾಪ ಮಾಡಿದ್ದೀನಿ. ಯಾವುದು ಸದನದ ಬೇರೆ ರೀತಿಯಲ್ಲಿ ಇಷ್ಟು ದಿನ ಬಿಜೆಪಿ, ಒಂದ್ ನಿಮಿಷ ನಾನೆಲ್ಲ ಕಂಪ್ಲೀಟ್ ಮಾಡೋದ್ರಿಗೆ ಸದನದ ವೇಳೆಯನ್ನು ನಾನು ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಿಜಕ್ಕೂ ಕೂಡ ಈಗ ಪ್ರಮುಖವಾಗಿ ಟಿಪ್ಪು ಸುಲ್ತಾನ್ ಅವರ ಹೆಸರನ್ನ ಇಡಬೇಕು ಅನ್ನುವಂತಹ ತಮ್ಮ ಬೇಡಿಕೆ ಏನಿದೆ, ಆ ಬೇಡಿಕೆ ತಮ್ಮ ಬೇಡಿಕೆ ಅಷ್ಟೇನಾ, ಉಳಿದ ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಚರ್ಚೆಯಾದಂತಹ ಈ ಒತ್ತಾಯನ, ಈ ಬಗ್ಗೆ ತಮ್ಮನ್ನ ಮಾತನಾಡಿಸ್ತೀರಿ ಸರ್. ಅದು ಕ್ವಿಕ್ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.